ತುಂಬ ಶ್ರಮಪಟ್ಟು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ನೀವು ಅಟೆಂಡ್ ಮಾಡಿರೋ ಯಾವುದೋ ಒಂದು ಜಾಬ್ ಇರಬಹುದು, ಕಂಪ್ಲೀಟ್ ಮಾಡಿರೋ ಯಾವುದೋ ಒಂದು ಟಾಸ್ಕ್ ಇರಬಹುದು, ಲಾಸ್ಟ್ ಮಿನಿಟಲ್ಲಿ ಅದು ಉಲ್ಟಾ ಹೊಡೆದ್ಬಿಡ್ತು ಅಂತ ಹೇಳ್ತಾರೆ. ಇದರ ಹಿಂದೆ ಎಷ್ಟೋ ಸರಿ ನಿಮ್ಮ ಸುಪ್ತ ಮನಸ್ಸೇ ಇದು ಬೇಡ ಅಂತ ರಿಜೆಕ್ಟ್ ಮಾಡ್ತಾ ಇರಬಹುದು. ನಿಮ್ಗೆ ಅನ್ನಿಸ್ಬಹುದು ನಮ್ಮ ಮನಸ್ಸೇ ನಮ್ಮ ಒಳಗಡೆನೆ ನಮ್ಮ ವಿರುದ್ಧ ಈ ಥರ ಎಲ್ಲ ಪಿತೂರಿ ಮಾಡುತ್ತಾ, ಚಾನ್ಸೇ ಇಲ್ಲ ಅಂತ. ಬಟ್ ಯು ನೋ ವಾಟ್, ಒಂದು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್, ಇದನ್ನು ಸೈನ್ಸ್ ಒಪ್ಕೊಂಡಿದೆ, ಸ್ಪಿರಿಚುವಾಲಿಟಿ ಒಪ್ಕೊಂಡಿದೆ. ಅದಕ್ಕೆ ಕಮಾಂಡ್ ನೀವು ಸರಿಯಾಗಿ ಕೊಡಬೇಕಾಗತ್ತೆ. ಅದಕ್ಕೆ ಫಸ್ಟು ನೀವು ಆ ಮನಸ್ಸನ್ನು ಎಲ್ಲಿದೆ, ಏನು, ಹೇಗೆ, ಯಾವ ಥರ ಆಕ್ಸೆಸ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಅಷ್ಟೆ. ಇವತ್ತು ಸ್ವಲ್ಪ ನಿಮಿಷ ನಿಮ್ಮ ಮನಸ್ಸಲ್ಲೇ ಇರುವಂಥ ಒಂದು ಅಮೋಘವಾದ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಟೈಮ್ ಸ್ಪೆಂಡ್ ಮಾಡಿ. ಟ್ರಸ್ಟ್ ಮೀ, ಇಟ್ ವಿಲ್ ಬಿ ವರ್ತ್ ಇಟ್. ಯಾಕೆ ಅಂದರೆ ನಮಗೆ ನಮ್ಮ ಸುಪ್ತ ಮನಸ್ಸಿನ ಬಗ್ಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ನಾವೇ ಎಷ್ಟೊಂದು ಅವಘಡಗಳನ್ನು, ಸಮಸ್ಯೆಗಳನ್ನು, ಅಷ್ಟೇ ಯಾಕೆ ಅನಾರೋಗ್ಯವನ್ನು ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ನಾನು ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೀನಿ. ನೀವು ಜಾಗೃತವಾಗಿ ಸಿಕ್ಕಾಪಟ್ಟೆ ಪ್ಲ್ಯಾನಿಂಗ್ ಮಾಡಬಹುದು, ಹಾಗೆ ಮಾಡೋಣ, ಹೀಗೆ ಮಾಡೋಣ, ಹೀಗೆ ಮಾಡಿ ಹಾಗೆ ಮಾಡೋಣ ಅಂತ. ಆದರೆ ಅದನ್ನು ನಿಜರೂಪಕ್ಕೆ ತರೋಕ್ಕೆ ಬೇಕಾಗುವಂತಹ ಒಂದು ಸಾಮರ್ಥ್ಯ ಇರಬಹುದು, ಎನರ್ಜಿ ಇರಬಹುದು, ಟ್ಯಾಲೆಂಟ್ ಇರಬಹುದು, ಪೊಟೆನ್ಷಿಯಲ್ ಇರಬಹುದು. ಅದೆಲ್ಲ ನಿಮ್ಮ ಸುಪ್ತ ಮನಸ್ಸಿನಿಂದ ಪ್ರಭಾವಿತ ಆಗುತ್ತೆ. ಅಂದರೆ ನೀವು ಯಾವುದ್ರ ಬಗ್ಗೆ ತಿಳ್ಕೊಂಡೇ ಇಲ್ವೋ, ಯಾವುದು ಗುಪ್ತವಾಗಿ ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದೆಯೋ ಅದು ನಿಮಗೇ ಗೊತ್ತಿಲ್ಲದೆ ನಿಮ್ಮ ಪ್ಲ್ಯಾನಿಂಗ್ಗಿಂತ ಜೋರಾಗಿ ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಅನ್ಫಾರ್ಚುನೇಟ್ಲಿ ನಮಗೆ ಸ್ಕೂಲಲ್ಲೋ ಅಥವಾ ಚಿಕ್ಕ ವಯಸ್ಸಲ್ಲೋ ಇದ್ರ ಬಗ್ಗೆ ಇಂಟ್ರಡ್ಯೂಸ್ ಮಾಡದೆ ನಾವು ಕೇವಲ ತುಂಬ ಒಳ್ಳೆ ಮಾರ್ಕ್ಸ್ ಅಥವಾ ಲಾಜಿಕಲಿ ತುಂಬ ಶಾರ್ಪಾಗಿ ಇದ್ದರೆ ಸಾಕು, ಎಲ್ಲನೂ ನಮ್ಮ ಕಂಟ್ರೋಲಲ್ಲಿ ಇದ್ಬಿಡುತ್ತೆ ಅಂತ ಅಂದ್ಕೊಳ್ತೀವಿ. ಬಟ್ ಯು ನೋ ವಾಟ್, ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಆ ಥರ ಅದು ವರ್ಕ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಬಾಲ್ಯದಲ್ಲಿ ಆದ ಯಾವುದೋ ಒಂದು ಆಘಾತ, ಲೆಟ್ಸೆ ಬೈಕಲ್ಲೋ ಯಾರ ಜೊತೆಲೋ ಹೋಗಬೇಕಾದ್ರೆ ಜೋರಾಗಿ ಬಿದ್ದು ತಲೆಗೋ ಕಾಲ್ಗೋ ಪೆಟ್ಟಾಗಿತ್ತು ಅಂತ ಇಟ್ಕೊಳ್ಳಿ. ಮುಂದೆ ನಾನು ತುಂಬ ದೊಡ್ಡ ಎಕ್ಸ್ಪೆನ್ಸಿವ್ ಬೈಕ್ ತೊಗೋಬೇಕು, ನಾನು ಅಲ್ಲಿ ಇಲ್ಲಿ ಸುತ್ತಬೇಕು ಅಂತ ಜಾಗೃತವಾಗಿ ಆಸೆ ಪಡ್ತಾ ಇದ್ದರೂ ಕೂಡ ಅದೇನೋ ಬೈಕ್ ಮುಟ್ಟಾಗೆಲ್ಲ, ಹತ್ತು ಕೂತಾಗೆಲ್ಲ ಎದೆ ಜೋರಾಗಿ ದಬದಬ ಅಂತ ಹೊಡ್ಕೊಳ್ಳೋದು, ಅಥವಾ ಯಾವುದೋ ಗಾಡಿ ಬಂದು ಹೊಡೆದೇ ಬಿಡುತ್ತೆ, ನಾನು ಸತ್ತೇ ಹೋಗ್ತೀನೇನೋ ಅನ್ನೋ ಥರ ಭಾವನೆ ಕ್ರಿಯೇಟ್ ಆಗೋದು ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಒಂದು ಲಾಂಗ್ ಟರ್ಮ್ ಮೆಮರಿಯಾಗಿ ರೆಜಿಸ್ಟರ್ ಆಗಿರುವಂಥ ಒಂದು ನೆಗೆಟಿವ್ ಬಿಲೀಫ್ ಸಿಸ್ಟಮ್ ಅಥವಾ ಆ ಒಂದು ಟ್ರಾಮಾ ಅಥವಾ ಶಾಕ್ ಇರಬಹುದು. ಅದು ನೀವು ಎಷ್ಟೇ ಆಸೆಪಟ್ಟು ನಾನು ಬೈಕ್ ಓಡಿಸ್ತೀನಿ ಅಂತ ಹೋದ್ರೂ ನಿಮ್ಮಲ್ಲಿ ಆ ಒಂದು ಅಸಮಾಧಾನನೋ, ಅಭದ್ರತೆನೋ, ಭಯನೋ, ನಕಾರಾತ್ಮಕ ಆಲೋಚನೆ ಅಥವಾ ಭಾವನೆಯನ್ನು ಕೊಟ್ಟು ಅದನ್ನು ಮಾಡೋಕ್ಕೆ ಆಗದೇ ಇರೋ ಥರ ನಿಮ್ಮನ್ನು ತಡೀತಾ ಇರುತ್ತೆ. ಬಟ್ ನಿಮಗೆ ಯಾಕೆ ಹೀಗಾಗ್ತಾ ಇದೆ ಅನ್ನೋದು ಗೊತ್ತೇ ಆಗಲ್ಲ. ಆ್ಯಂಡ್ ತುಂಬ ಸರಿ ತುಂಬ ಶ್ರಮಪಟ್ಟು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ನೀವು ಅಟೆಂಡ್ ಮಾಡಿರೋ ಯಾವುದೋ ಒಂದು ಜಾಬ್ ಇರಬಹುದು, ಕಂಪ್ಲೀಟ್ ಮಾಡಿರೋ ಯಾವುದೋ ಒಂದು ಟಾಸ್ಕ್ ಇರಬಹುದು, ನೀವು ಅಂದ್ಕೊಂಡಿದ್ದ ಪ್ರಕಾರ ಆಗಲಿಲ್ಲ, ಲಾಸ್ಟ್ ಮಿನಿಟಲ್ಲಿ ಅದು ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ಉಲ್ಟಾ ಹೊಡೆದ್ಬಿಡ್ತು ಅಂತ ಹೇಳ್ತಾರೆ, ಅಥವಾ ಕೈ ಕೊಟ್ಬಿಡ್ತು ಅಂತ ಹೇಳ್ತಾರೆ, ಅಥವಾ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಇದರ ಹಿಂದೆ ಎಷ್ಟೋ ಸರಿ ಬೇರೆಯವ್ರದ್ದೇ ಪಿತೂರಿ ಅಥವಾ ನೆಗೆಟಿವಿಟಿ ಇರಲೇಬೇಕು ಅಂತ ಏನೂ ಇಲ್ಲ. ನಿಮ್ಮ ಸುಪ್ತ ಮನಸ್ಸೇ ಇದು ಬೇಡ ಅಂತ ರಿಜೆಕ್ಟ್ ಮಾಡ್ತಾ ಇರಬಹುದು. ಅಂದರೆ ಜಾಗೃತವಾಗಿ ಕಷ್ಟಪಟ್ಟಿದ್ದು ನೀವೇ, ಅದು ಬೇಕೇ ಬೇಕು ಅಂತ ಶ್ರಮಪಟ್ಟು ಅದನ್ನು ಪಡ್ಕೊಳ್ಳೋಕ್ಕೆ ಶತಾಯ ಟ್ರೈ ಮಾಡಿದ್ದು ನೀವೇ. ಆದರೆ ನಿಮ್ಮ ಸುಪ್ತ ಮನಸ್ಸು ಬೇಡ ಇದು ಸಿಕ್ಬಿಟ್ರೆ ಡೇಂಜರ್ ಅಂತಾನೋ, ಅಥವಾ ಇದು ಸಿಕ್ಕಿದ್ರೆ ನಿನ್ನಿಂದ ಇದು ದೂರ ಆಗಿಬಿಡುತ್ತೆ, ಅದು ದೂರ ಆಗಿಬಿಡುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಷನಲ್ಲಿ ತನ್ನದೇ ಆದ ಬೇರೆ ಗಾಡಿಯನ್ನು ಓಡಿಸ್ತಾ ಇರುತ್ತೆ. ಸೊ ಎಷ್ಟೋ ಸಾರಿ ಅಂದರೆ ಕಷ್ಟಪಟ್ಟು ಇದನ್ನು ಪಡ್ಕೋಬೇಕು ಅಂತಿದ್ದಾಗ ಲಾಸ್ಟ್ ಮಿನಿಟಲ್ಲಿ ಎಸ್ಕೇಪ್ ಆಗೋ ಆಪರ್ಚುನಿಟಿ ಅಷ್ಟೇ ಅಲ್ಲ, ಇದ್ರ ರಿವರ್ಸ್ ಕೂಡ ವಿಚಿತ್ರವಾಗಿ ನಿಜ ಆಗುತ್ತೆ. ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್. ಒಂದು ಉದಾಹರಣೆ ಕೊಡ್ತೀನಿ. ಎಷ್ಟೋ ಬಾರಿ ಏನಾಗುತ್ತೆ ಅಂದರೆ ಕಷ್ಟಪಟ್ಟೆ ನಾನು ಇದನ್ನು ಮಾಡಬೇಕು, ಇದನ್ನು ಮಾಡೋಕ್ಕೆ ಸಿಕ್ಕಾಪಟ್ಟೆ ನಾವು ಬೆವರು ಸುರಿಸ್ಬೇಕು ಅಥವಾ ಒಂದು ರೀತಿ ಹಿಂಸೆಗೆ ಒಳಗಾಗಬೇಕು ಅನ್ನೋದು ಏನಾದರೂ ಮೈಂಡಲ್ಲಿ ರಿಜಿಸ್ಟರ್ ಆಗಿದ್ದರೆ ಆಗ ಈಸಿಯಾಗಿ ಏನೋ ಸಿಗ್ತಾ ಇದೆ, ನಿಮ್ಮ ಸ್ಮಾರ್ಟ್ನೆಸ್ಸಿಂದ ಲಭ್ಯ ಆಗ್ತಾ ಇದೆ ಅಂದ್ರೂ ನಿಮ್ಮದೇ ಸುಪ್ತ ಮನಸ್ಸು ಅಯ್ಯೋ ಇದು ಇಷ್ಟು ಈಸಿಯಾಗಿ ಸಿಗೋ ಕೆಲಸ ಅಲ್ಲ, ಇದು ನೀನು ಇದಕ್ಕೆ ತುಂಬ ಕಷ್ಟಪಡಬೇಕು, ನೀನು ವಿಪರೀತ ಅದಕ್ಕೊಂಥರ ಜಿಗುಪ್ಸೆ ಬರೋ ಲೆವೆಲ್ಗೆ ನಿನ್ನನ್ನು ನೀನು ಸ್ಟ್ರೆಚ್ ಮಾಡ್ಕೊಳ್ಬೇಕು, ಆಗ ಮಾತ್ರ ನಿನಗಿದು ಸಿಗಬೇಕು ಅಂತ ಈಸಿಯಾಗಿ ಬರುವಂಥ ಬೆನಿಫಿಟ್ಸ್ನು ಕಟ್ ಮಾಡೋ ಲೆವೆಲ್ಗೂ ಅದು ಹೋಗ್ಬಿಡುತ್ತೆ. ನಿಮ್ಗೆ ಅನ್ನಿಸ್ಬಹುದು ನಮ್ಮ ಮನಸ್ಸೇ ನಮ್ಮ ಒಳಗಡೆನೆ ನಮ್ಮ ವಿರುದ್ಧ ಈ ಥರ ಎಲ್ಲ ಪಿತೂರಿ ಮಾಡುತ್ತಾ,
ಚಾನ್ಸೇ ಇಲ್ಲ ಅಂತ. ಬಟ್ ಯು ನೋ ವಾಟ್, ಒಂದು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್, ಇದನ್ನು ಸೈನ್ಸ್ ಒಪ್ಕೊಂಡಿದೆ, ಸ್ಪಿರಿಚುವಾಲಿಟಿ ಒಪ್ಕೊಂಡಿದೆ, ಹೀಲಿಂಗ್ ಸೈನ್ಸ್ ಒಪ್ಕೊಂಡಿದೆ, ಸಾವಿರಾರು ಗಟ್ಟಲೆ ಎಕ್ಸ್ಪೆರಿಮೆಂಟ್ಗಳು ಇದ್ರ ಮೇಲೆ ಆಗಿದೆ, ಸಾವಿರಾರು ಪುಸ್ತಕಗಳು ಬಂದಿದೆ, ಎಷ್ಟೋ ಜನ ಭೂಮಿ ಮೇಲೆ ಇದರ ಲಾಭ ಅರ್ಥ ಮಾಡ್ಕೊಂಡು ಪಡಿತಾ ಇದ್ದಾರೆ. ನೀವು ಮಾತ್ರ ಇದನ್ನು ಸುಮ್ಮನೆ ಏನೋ ಇರಲಿ ಬಿಡೋ ಅಂತ ಉಡಾಫಿಯಲ್ಲಿ ಬಿಡಬೇಡಿ. ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಅಂದರೆ, ಸುಪ್ತ ಮನಸ್ಸಿನಲ್ಲಿ ಇದು ಸರಿ ತಪ್ಪು ಅನ್ನೋ ತರ್ಕಬದ್ಧವಾದ ಮನಸ್ಥಿತಿ ಇಲ್ಲ. ಅದು ಒಂದು ಸರ್ವೆಂಟ್ ಥರ ಜಾಗೃತ ಮನಸ್ಸು ಹೇಳೋದನ್ನು ಚಾಚು ತಪ್ಪದೆ ಇಂಪ್ಲಿಮೆಂಟ್ ಮಾಡಬೇಕಪ್ಪ ಅಷ್ಟೇ ಅನ್ನೋ ಲೆವೆಲಲ್ಲಿ ಎಕ್ಸಿಕ್ಯೂಷನಲ್ಲಿ ಅದು ಬಿಸಿಯಾಗೋಗುತ್ತೆ. ಅದು ತನ್ನದೇ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಹಾಗಿರಬಹುದು ಹೀಗಿರಬಹುದು ಅಂತೆಲ್ಲ ಅದು ಕ್ಯಾಲ್ಕುಲೇಷನ್ ಮಾಡಲ್ಲ. ಅದಕ್ಕೆ ಕಮಾಂಡ್ ನೀವು ಸರಿಯಾಗಿ ಕೊಡಬೇಕಾಗತ್ತೆ. ಅದಕ್ಕೆ ಫಸ್ಟು ನೀವು ಆ ಮನಸ್ಸನ್ನು ಎಲ್ಲಿದೆ, ಏನು, ಹೇಗೆ, ಯಾವ ಥರ ಆ್ಯಕ್ಸಸ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಅಷ್ಟೆ. ನಮ್ಮ ಪೂರ್ವಜರು, ಅದರಲ್ಲೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಷ್ಟೋ ಆಚರಣೆಗಳನ್ನು ಇದಕ್ಕೆ ಪೂರಕವಾಗೇ ಮಾಡಿದರು. ಅದು ಎಷ್ಟೋ ದಿನಗಳ ಕಾಲ ಸತತವಾಗಿ ಮಾಡುವಂತಹ ಆಚರಣೆಗಳಿರಬಹುದು, ವ್ರತ ಇರಬಹುದು, ರಿಪಿಟೇಟಿವ್ ಆಗಿ ಮಾಡುವಂಥ ಚಾಂಟಿಂಗ್ ಇರಬಹುದು, ಅಥವಾ ಕೆಲವೊಂದು ರೂಢಿಗಳು, ಅಂದರೆ ನೆಗೆಟಿವ್ ಆಗಿ ಮಾತಾಡಬೇಡ, ಅಸ್ತು ದೇವತೆಗಳಿರ್ತಾರೆ ಅನ್ನೋ ಥರದ್ದಿರಬಹುದು, ಅಥವಾ ಏನಾದರೂ ಒಳ್ಳೆಯದಕ್ಕೆ ಆಗತ್ತೆ ಅಂತ ನಂಬು ಅನ್ನೋ ಥರದ್ದೊಂದು ಬಾಯಿ ಮಾತಲ್ಲಿ ಕೆಲವೊಂದು ವಾಕ್ಯಗಳಿರಬಹುದು. ಇದೆಲ್ಲವನ್ನು ತುಂಬ ಚೆನ್ನಾಗಿ ರೂಢಿಗತವಾಗಿ ಮಾಡ್ಕೊಳ್ಳೋ ಥರ ಮಾಡಿದ್ರು. ಬಟ್ ನಾವು ಸೋ ಕಾಲ್ಡ್ ಎಜುಕೇಷನ್ ಅಂತ ತಗೊಂಡು ಅದನ್ನೆಲ್ಲೋ ಒಂದು ಕಡೆ ಲೂಸನ್ ಅಪ್ ಮಾಡಿ ಮತ್ತೆ ಈ ಒಂದು ಸೈನ್ಸನ್ನು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದೀವಿ. ಬಟ್ ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದು ಟಿಪ್ಸನ್ನು ನಾನು ನಿಮಗೆ ಕೊಡ್ತೀನಿ ಈ ಸಂಚಿಕೆಯಲ್ಲಿ ವಿಶೇಷವಾಗಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಲಿಟಲ್ ಎಕ್ಸೈಟಿಂಗ್ ಅಂತ ಅನಿಸ್ತು ನನಗೆ ಈ ಪ್ಯಾಟರ್ನಲ್ಲಿ ಅರ್ಥ ಮಾಡ್ಕೊಳ್ಳೋದು. ದಟ್ ಈಸ್ ವೈ ಐ ಆಮ್ ಶೇರಿಂಗ್. ಈಗ ಎಷ್ಟೋ ಸತಿ ಏನಾಗುತ್ತೆ, ಕೆಲವರು ಪೆದ್ದಂಗೆ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂದ್ರೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಕೆಲವರು ಹುಚ್ಚುಚ್ಚಂಗೆ ಅವ್ರಿಗೆ ಅದರಲ್ಲಿ ಯಾವುದೇ ರೀತಿ ನ್ಯಾಯ ಕಾಣಿಸ್ಲಿಲ್ಲ ಅಂತ ಅಂದ್ರೂ ಬ್ಲೈಂಡಾಗಿ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ನಮ್ಗೆ ಅನಿಸುತ್ತೆ, ಇದೇನಿದು ಇಷ್ಟು ಒಂದು ಕಣ್ಮುಂದೆನೇ ಇದೆ, ಸರಿ ಯಾವುದು ತಪ್ಪು ಯಾವುದು ಅಂತ, ಅಂದರೂ ಇವಕ್ಕೆ ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಸಿಕ್ಕಾಪಟ್ಟೆ ನಮ್ಗೆ ಕೋಪ ಬರುತ್ತೆ. ಬಟ್ ಯು ನೋ ವಾಟ್, ಎಷ್ಟೋ ಕಡೆ ಒಂದು ಕಲ್ಟಲ್ಲಿ ಅಥವಾ ಒಂದು ಗ್ರೂಪಲ್ಲಿ, ಒಂದು ಕಮ್ಯುನಿಟಿಲಿ ಇದೇ ಸರಿ ಅಂತ ತುಂಬ ಚಿಕ್ಕ ವಯಸ್ಸಲ್ಲಿ, ಮತ್ತು ಇದು ತಪ್ಪು, ಇವ್ರು ಕೆಟ್ಟವರು, ಇದು ಸರಿ ಇಲ್ಲ, ಇವರು ನನ್ನ ಶತ್ರುಗಳು ಅಂತ ಸಬ್ಕಾನ್ಷಿಯಸ್ ಮೈಂಡಿಗೆ 7-8 ವರ್ಷದ ಒಳಗಡೆ ಚೆನ್ನಾಗಿ ಫೀಡ್ ಮಾಡಿಬಿಟ್ಟಿರ್ತಾರೆ. ಅದೊಂದು ಪರ್ಮನೆಂಟ್ ಮೆಮ್ರಿ ಥರ ಲಾಕ್ ಆಗೋಗುತ್ತೆ. ನೀವು ದೊಡ್ಡವರಾದಮೇಲೆ ಅವ್ರ ಜೊತೆ ಎಷ್ಟೇ ಆರ್ಗ್ಯೂ ಮಾಡಿ, ಎಷ್ಟೇ ಪ್ರೂಫ್ ತೋರಿಸಿ, ಎಷ್ಟೇ ಬುದ್ಧಿ ಹೇಳಿ, ಒಂಥರ ಅದೇ ಹೇಳ್ತಾರಲ್ಲ ಸಾಮಾನ್ಯ ಭಾಷೆಲಿ ಗುಬೆ ಥರ ಅಂತ, ಆ ಥರ ಪೆದ್ದಂಗೆ ಎಷ್ಟು ಹೇಳಿದ್ರೂ ಅರ್ಥನೇ ಮಾಡ್ಕೊಳ್ದೆ ಇರೋ ಥರ ಒಂಥರ ಬಂಡೆ ಕಲ್ ಥರ, ಅಯ್ಯೋ ಇದು ಮೂನೇ ಆಗಲ್ವೇನೋ ಅನ್ನೋ ಥರ, ಕಲ್ಲೂ ಒಂದು ಸ್ವಲ್ಪ ನಾವು ಹೆಂಗಾದರೂ ಬೆಂಡ್ ಮಾಡ್ಬೋದೇನೋ, ಅವ್ರ ಮೈಂಡ್ ನಾವು ಬೆಂಡ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಆಗುತ್ತೆ. ಇದನ್ನು ನಾವು ಖಂಡಿತ ನಾನು ತುಂಬ ಕ್ಲಾರಿಟಿಲಿ ಹೇಳಬಲ್ಲೆ. ದೊಡ್ಡ ದೊಡ್ಡ ಟೆರರಿಸ್ಟ್ ಗ್ರೂಪ್ಗಳಲ್ಲಿ ನಡೆಯುವಂಥ ಟ್ರೈನಿಂಗ್ಗಳಿರಬಹುದು, ಅಥವಾ ಈ ಸೂಸೈಡ್ ಬಾಂಬರ್ಸ್ಗಳಿಗೆ ಮಾಡುವಂಥ ಟ್ರೈನಿಂಗ್ ಇರಬಹುದು, ಅಥವಾ ಸಮಾಜ ಘಾತುಕವಾದ ಕೆಲಸಗಳನ್ನು ಮಾಡಬೇಕಾದ್ರೆ ಮಾಡುವಂಥ ಮೈಂಡ್ ಟ್ರೈನಿಂಗ್ ಇರಬಹುದು. ಇದರಲ್ಲೆಲ್ಲ ಬಳಸ್ತಾರೆ ಅನ್ನೋದರಲ್ಲಿ ಎರಡನೇ ಸಂಶಯ ಇಲ್ಲ. ಆದರೆ ಒಂದು ಚಾಕುನ ನಾವು ಒಳ್ಳೆ ರೀತಿಯಲ್ಲಿ ತರಕಾರಿ ಕಟ್ ಮಾಡೋಕ್ಕಾದ್ರೂ ಯೂಸ್ ಮಾಡಬಹುದು, ಕೆಟ್ಟ ರೀತಿಯಲ್ಲಿ ಇನ್ನೊಬ್ಬನ ಚುಚ್ಚಿ ಸಾಯಿಸೋಕ್ಕಾದ್ರೂ ಯೂಸ್ ಮಾಡ್ಬೋದು ಅನ್ನೋ ಥರ ಇದೇ ಥರದ ಮೈಂಡ್ ಟ್ರೈನಿಂಗ್ನ ಒಂದು ಸ್ಪೋರ್ಟ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಿರಬಹುದು, ಎಕ್ಸಾಮಲ್ಲಿ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡೋಕ್ಕಿರಬಹುದು, ಒಂದು ಇಂಟರ್ವ್ಯೂಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಿರಬಹುದು. ಅಷ್ಟೇ ಯಾಕೆ, ಅನಾರೋಗ್ಯದಿಂದ ಚೆನ್ನಾಗಿ ಬೇಗ ಹೊರಗಡೆ ಬರೋಕ್ಕಿರ್ಬೋದು, ಉಪಯೋಗಿಸ್ಬಹುದು. ಇದನ್ನು 15 ವರ್ಷದಲ್ಲಿ ಸಾವಿರಾರು ಕೇಸಲ್ಲಿ ನಾನೇ ನನ್ನ ಸ್ವಂತ ರಿಸರ್ಚಲ್ಲೇ ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅದು ವರ್ಲ್ಡ್ ರೆಕಾರ್ಡ್, ಗಿನ್ನೆಸ್ ರೆಕಾರ್ಡ್ವರೆಗೂ ಹೋಗಿ ಇವತ್ತಿನ ದಿನ ನಿಂತಿದೆ. ಸೊ ಇದು ನಾವು ನಮ್ಮ ಲೈಫಲ್ಲಿ ಪರ್ಸ್ನಲ್ ಆಗಿ ಹೇಗೆ ಅಡಾಪ್ಟ್ ಮಾಡ್ಕೊಳ್ಳೋದು ಅನ್ನೋ ಒಂದು ಪ್ರಶ್ನೆಯನ್ನು ತಗೊಳ್ಳೋದ್ರ ಮೂಲಕ ಶುರುವಾಗುತ್ತೆ. ಓಕೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ನಿಮ್ಮ ಒಳಗೆ ನಿಮ್ಮ ಸ್ವಯಂ ವಿಮರ್ಶೆಯನ್ನು ಮಾಡ್ತಾ ಮಾಡ್ತಾ ನಿಮ್ಮ ಸೆಲ್ಫ್ ಬಿಲೀಫ್ ಎಲ್ಲೆಲ್ಲಿ ಹೊಡ್ತಾ ಬಿದ್ದಿದೆ, ಅದಕ್ಕೆ ಸ್ವಯಂ ನಂಬಿಕೆಗೆ, ಸ್ವಯಂ ಅರ್ಹತೆಗೆ, ನಿಮ್ಮದೇ ಸಾಮರ್ಥ್ಯಕ್ಕೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅನಲೈಸ್ ಮಾಡಿ. ಅಂದರೆ ಯಾರೋ ನಿಮಗೆ ನಿನ್ನ ಕೈಲಿ ಇದಾಗದೇ ಇಲ್ಲ ಅಂತ ಹೇಳಿದ್ದಿರಬಹುದು, ಅಥವಾ ನಿಮ್ಮಂಥವ್ರಿಗೆ ಇದೆಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಿರಬಹುದು, ಅಥವಾ ಇದು ಪಡ್ಕೊಳ್ಳೋಕ್ಕೆ ನೀನು ವಿಪರೀತ ಕಷ್ಟಪಡಬೇಕು ಅನ್ನೋದಿರಬಹುದು. ಆ ಥರ ನಮಗೆ ಎಷ್ಟೋ ಸಮಾಜದಲ್ಲಿ ನಡೀತಾ ಇರುತ್ತೆ. ಆ ಹಳೆಯ ಬಿಲೀಫ್ ಸಿಸ್ಟಮ್ನ ನಾನಿವಾಗ ಬಿಡ್ತೀನಿ, ಜಾಗೃತವಾದ ಕಾನ್ಷಿಯಸ್ ಚಾಯ್ಸನ್ನು ಮಾಡಿ ಆ ಜಾಗದಲ್ಲಿ
ಹೊಸ ನಂಬಿಕೆಗಳ ಬೀಜವನ್ನು ಬಿತ್ತುತ್ತೀನಿ ಅನ್ನೋ ಥರದ್ದೊಂದು ಕ್ಲಾರಿಟಿ ನಿಮಗಿರಬೇಕು. ಆ ಹೊಸ ನಂಬಿಕೆಗಳ ಬೀಜವನ್ನು ಬಿತ್ತೋಕ್ಕೆ ನೀವು ಸುಪ್ತ ಮನಸ್ಸಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ಅಥವಾ ಧ್ಯಾನ ಮಾಡ್ತಾ ಮಾಡ್ತಾ ಆ ವಿಚಾರಗಳನ್ನು ಅದರ ಜಾಗದಲ್ಲಿ ಅದನ್ನು ಪುನರ್ಸ್ಥಾಪಿಸಿ, ಅಥವಾ ನೀವು ಒಂದು ಕ್ಲಾರಿಟಿಲಿ ವಿಲ್ ಪವರಲ್ಲಿ ಒಂದು ನಿಖರವಾದ ನಿರ್ಧಾರವನ್ನು ತಗೊಳ್ಳಿ. ಇಷ್ಟು ದಿನ ಹೀಗಿತ್ತು, ಬಟ್ ಇದನ್ನು ನಾನು ಚೇಂಜ್ ಮಾಡ್ತೀನಿ ಅಂತ. ಅದು ಬಡತನದಿಂದ ಹೊರಗಡೆ ಬರೋದಿರಬಹುದು, ಅಥವಾ ಮೌಢ್ಯದಿಂದ ಹೊರಗಡೆ ಬರೋದಿರಬಹುದು, ನಿಮ್ಮ ಹೆಲ್ತನ್ನು ನೋಡೋ ರೀತಿಯಿಂದ. ಕೆಲವು ಸತಿ ಕೆಮಿಕಲ್ ಮೇಲೆ ವಿಪರೀತ ಡಿಪೆಂಡ್ ಆಗಿರ್ತಾರೆ, ಆವಾಗಲೂ ನಾವು ಸಬ್ಕಾನ್ಷಿಯಸ್ ಮೈಂಡ್ನ ಉಪಯೋಗಿಸ್ಕೊಂಡು ಅದ್ಭುತಗಳನ್ನು ಮಾಡೋಕ್ಕೆ ಸಾಧ್ಯ ಇರಬಹುದು. ಈ ಥರ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಆಳವಾಗಿ ಇದನ್ನು ಹೇಗೆ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ಬಟ್ ಎಷ್ಟೋ ಜನಕ್ಕೆ ಈ ಥರದ್ದೊಂದು ವಿಷಯ ಇದೆ ಮನಸ್ಸಲ್ಲಿ, ಈ ಥರದ್ದೆಲ್ಲ ಪ್ರೋಗ್ರಾಮಿಂಗ್ ಆಗುತ್ತೆ, ಈ ಥರದ್ದೊಂದು ಮ್ಯಾಜಿಕ್ ನಮ್ಮ ಒಳಗಡೆ ಸಾಧ್ಯ ಇದೆ ಅನ್ನೋ ಬೇಸಿಕ್ ಲೆವೆಲ್ ಇನ್ಫಾರ್ಮೇಷನ್ನೇ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಸ್ಪೆಸಿಫಿಕ್ಕಾಗಿ ಈ ವಿಡಿಯೋನ ಮಾಡಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.